ಇತ್ತೀಚಿನ ದಿನಮಾನಗಳಲ್ಲಿ ಸೋಷಿಯಲ್ ಮೀಡಿಯಾವನ್ನು ಬಳಸಿಕೊಂಡು ಬಹಳಷ್ಟು ಜನ ತಮ್ಮ ಪ್ರತಿಭೆಗಳಿಂದ ಸಮಾಜದ ಮುನ್ನೆಲೆಗೆ ಬರುವಲ್ಲಿ ವಿಜೆ ವಿಖ್ಯಾತ್ ಕೂಡ ಒಬ್ಬರು. ಇವರು ಸಾಮಾಜಿಕ ಜಾಲತಾಣವನ್ನು ಉಪಯೋಗಿಸಿಕೊಂಡು ಬಡ ಜನರ ಸಹಾಯಕ್ಕೆ ನಿಂತಿದ್ದಾರೆ. ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಆಗಮಿಸಿದ ವಿಜೆ ವಿಖ್ಯಾತ್ ಅವರು ರವಿ ಕಕ್ಕೆ ಪದವು ಸಮಾಜ ಸೇವಾ ಟ್ರಸ್ಟ್ ಕಚೇರಿಗೆ ಬಂದು ರವಿ ಕಕ್ಕೆ ಪದವು ಹಾಗೂ ಎಲ್ಲ ಸದಸ್ಯರ ಜೊತೆ ರವಿ ಕಕ್ಕೆ ಪದವು ಅನಾಥ ರಕ್ಷಣೆ ಸೇವಾ ಆಶ್ರಮ ನಿರ್ಮಾಣಕ್ಕೆ ಅರ್ಜುನ್ ಟ್ರೋಫಿ ಕಬಡ್ಡಿ ಪಂದ್ಯ ರಾಜ್ಯ ಮಟ್ಟದ ಆಹ್ವಾನಿತ ತಂಡಗಳ ಹಣವನ್ನು ಕಬಡ್ಡಿ ಹಮ್ಮಿಕೊಂಡಿರುವ ಕುರಿತು ಚರ್ಚೆ ಮಾಡಲಾಯಿತು. ಸರ್ ಐತೆ ಬಗ್ಗೆ ಇಂಚೆ ಒಂದ್ಪುಳಿ ಬಂದ್ರೆ ಐತೆ ಕೊರಿಯರ್ನ ಅದ ಎಂಕ್ಲೆ ಪಂಡ ಎಂಕ್ಲಿಂಚಿನ ಟ್ರಸ್ಟ್ ಡೈಮಂತ್ ಪಂಡ ಸುಬ್ರಹ್ಮಣ್ಯ ಒಂದು ಎಂಕ್ಲೆ ಎಷ್ಟೋ ಜನ ಎಂಕ್ಲೆ ಅನಾಥಾಶ್ರಮವು ಕಡಪಡೋದು ಮೂಳೆ ತೆಂಗಿನ ಮೂಳೆ ಮಲ್ಪುನಡು ಐಕೊಂದು ಎಂಕ್ಲೆ ಸಾಕಾರ ದಿಕ್ಕು ಜನಕ್ಕಿಲ್ಲ ಅವ್ನು ಎಂಕ್ಲೆ ಪಾಪ ಮಾಡ್ತಾರೆ ಅದು ಗೀತಾ ಔಷಧ ಇಂಚೆ ಪಾಪದಾಗ ಎಲ್ಲಿ ಮಂತ್ಕೊಡ್ದು ಎಲ್ಲ ಸೇವೆ ಬಂದು ಇರುತ್ತೆ ಅಣ್ಣ ನನ್ನ ಮಾತು ಹೆಂಗೆ ಟ್ರಸ್ಟ್ದಲ್ಲೇ ಕೊಡೋದು ಮನ್ಪುಗ ಬಂದು ಲೆಕ್ಕ ಎಂಕ್ಲೆ ಆ ರೀತಿ ಮನ್ಪುಳಿ ಬಂದು ವಿಡಿಯೋ ಮುಂದಿನ ಯೋಜನೆಗಳು ಇದೇ ಸಂದರ್ಭದಲ್ಲಿ ಗೋಪಾಲ್ ಎಣ್ಣೆ ಮಜ್ಜಲು ಮಾತನಾಡಿ ರವಿ ಕಕ್ಕೆ ಪದವು ಸಮಾಜ ಸೇವಾ ಟ್ರಸ್ಟ್ ಕಚೇರಿಗೆ ಬಂದಿದ್ದು ನಮ್ಮೆಲ್ಲರಿಗೂ ಸಂತೋಷವಾಗಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಇವರು ನಮ್ಮ ಪರಿಸರದಲ್ಲಿ ವಿಜೆ ವಿಖ್ಯಾತ್ ಅಂತೇಳಿ ವಿಖ್ಯಾತ್ ಅಂತ ಈಗ ಚಿರಪರಿಚಿತ ಎಲ್ರಿಗೂ ಕೂಡ. ಯಾಕೆ ಅಂತ ಹೇಳಿದರೆ ಇವರು ಒಳ್ಳೆಯ ಒಬ್ಬ ನಿರೂಪಕರು ಹೌದು, ಒಳ್ಳೆಯ ಯೂಟ್ಯೂಬ್ ಚಾನಲ್ಗಳು ಇವತ್ತಿನ ಎಲ್ಲ ಸೋಷಿಯಲ್ ಮೀಡಿಯಾಗಳಿಗೆ ಇವರು ಈಗ ಸಮಾಜದಲ್ಲಿ ಯಾವುದೇ ಒಂದು ಕುಂದುಕೊರತೆ ಉಂಟಾದಲ್ಲಿ ಅಥವಾ ಯಾವುದೇ ಒಂದು ವಸ್ತು ಇರಲಿ ಅಥವಾ ಬೇರೆ ಬೇರೆ ವಿಭಿನ್ನ ವಿಷಯಗಳ ಬಗ್ಗೆ ಒಳ್ಳೆಯ ನಿರೂಪಣೆ ಕೊಟ್ಟು ಅವರು ಅವರ ಚಾನಲ್ಗಳ ಮೂಲಕ ಅದನ್ನು ಒಂದು ಪ್ರಚಾರಪಡಿಸ್ತಿದ್ದಾರೆ. ಆ ಮೂಲಕ ಮತ್ತು ಒಳ್ಳೆಯ ವಾಗ್ಮಿಯಾಗಿದ್ದಾರೆ. ಮತ್ತು ಒಂದು ವಿಷಯಗಳ ಬಗ್ಗೆ ಒಂದು ಸುದೀರ್ಘವಾಗಿ ಒಂದು ಸುಲಲಿತವಾಗಿ ಮಾತಾಡುವಂಥ ಕಲೆಯನ್ನು ಅವರ ಒಂದು ಎಳೆವೆಯಿಂದಲೇ ಅವರು ಮೈಗೂಡಿಸಿಕೊಂಡು ಬಂದಿದ್ದಾರೆ. ಆ ಕಾರಣಕ್ಕಾಗಿ ಅವರು ಇವತ್ತು ನಮ್ಮ ಈ ದಕ್ಷಿಣ ಕನ್ನಡದಲ್ಲಿ ವಿಜೆ ವಿಖ್ಯಾತ್ ಅಂತ ಹೆಸರುವಾಸಿಯಾಗಿದ್ದಾರೆ. ಮತ್ತು ಅವರು ಎಲ್ಲ ಅಡುಗೆಯ ಇದರ ಬಗ್ಗೆ ವಿಡಿಯೋ ಮಾಡ್ತಾರೆ ಮತ್ತು ಕೆಲವು ಯಾವುದೇ ಒಂದು ಅನಾರೋಗ್ಯ ಪೀಡಿತರಾಗಿದ್ದವರನ್ನು ಕೂಡ ಅವರನ್ನು ಹುಡುಕಿಕೊಂಡು ಹೋಗಿ ಅವರಿಗೆ ಬಗ್ಗೆ ಧನ ಸಹಾಯ ಮಾಡುವ ನಿಟ್ಟಿನಲ್ಲಿ ಕೂಡ ಅವರು ಕೆಲವಾಗಿ ಬೆಳಕು ಚೆಲ್ಲುತ್ತಿದ್ದಾರೆ. ಮತ್ತು ಯಾವುದೇ ಒಂದು ನಾನು ನೋಡ್ತಾ ಇದ್ದಾಗೆ ಒಂದು ಪಂಜದ ಪರಿಸರದಲ್ಲಿ ನಮ್ಮ ಆತ್ಮೀಯ ಮಿತ್ರರ ಒಂದು ನರ್ಸರಿಯ ಬಗ್ಗೆ ಈಗ ವಿಡಿಯೋ ಮಾಡಿ ಅದೀಗ ಬಹಳಷ್ಟು ಒಂದು ಪ್ರಸಿದ್ಧಿ ಪಡೆದಿದೆ ಅವರ ನರ್ಸರಿ. ಆ ಮೂಲಕ ಇವರ ಚಾನಲ್ ಈಗ ಬಹಳಷ್ಟು ಹೆಸರುವಾಸಿಯಾಗಿದೆ. ಹಾಗಾಗಿ ಇನ್ನಷ್ಟು ಅವರ ಚಾನಲ್ ಬೆಳಗಲಿ, ಇನ್ನಷ್ಟು ಅವರಿಗೆ ಅವಕಾಶಗಳು ಲಭಿಸಲಿ ಅಂತಕೊಂಡು ಕುಕ್ಕೆ ಸುಬ್ರಹ್ಮಣ್ಯ ದೇವರಲ್ಲಿ ಕೇಳಿಕೊಳ್ಳುತ್ತಾ ನಾನು ನನ್ನ ಅವಕಾಶಕ್ಕಾಗಿ ವಂದಿಸ್ತಿದ್ದೆ. ಇನ್ನು ಅಧ್ಯಕ್ಷರಾದ ರವಿ ಕಕ್ಕೆ ಪದವು ವಿಜೆ ವಿಖ್ಯಾತ್ ಅವರು ಮಾಡುವ ಸಮಾಜಮುಖಿ ಕೆಲಸಗಳನ್ನು ಗುರುತಿಸಿ ಅಧ್ಯಕ್ಷರಾದಂಥ ರವಿ ಕಕ್ಕೆ ಪದವು ಹಾಗೂ ಚೇತನ್ ಮಣಿಕಂಠ, ಸುರೇಶ್ ಜಾಧವ್, ಚಂದ್ರಕಲಾ ಟ್ರಸ್ಟ್ ವತಿಯಿಂದ ಸನ್ಮಾನಿಸಿ ಅವರಿಗೆ ಗೌರವ ನೀಡಿ ಅವರ ಸಮಾಜಮುಖಿ ಕೆಲಸಗಳಿಗೆ ಶುಭ ಹಾರೈಸಿದರು. ನನಗೆ ಮತ್ತೆ ಅವರಿಗೆ ಕಾಂಟ್ಯಾಕ್ಟ್ ಆಗಿ ಅಂದರೆ ನಾನು ಅವರ ಒಂದು ವಿಡಿಯೋ ನೋಡಿ ನನಗೆ ಅವರಿಗೆ ಕಾಂಟ್ಯಾಕ್ಟ್ ಆಗೋದು. ವಿಕೇತ್ ಅಂತ ಹೇಳಿದರೆ ಎಂಥ ಒಂದು ಕಷ್ಟದ ಒಂದು ಅಂದರೆ ಹಾಸ್ಪಿಟ್ಲಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂಥ ಒಂದು ಕ್ಯಾನ್ಸರ್ ಪೇಷೆಂಟ್ಗೆ ನಾವಿನ್ನು ಬದುಕುವುದೇ ಇಲ್ಲ ಅಂತೇಳಿ ಮನೆಯವರು ಅವರು ಹಾಸ್ಪಿಟ್ಲಿಂದ ಆಗುವುದಿಲ್ಲ ಅಂತೇಳಿ ಹೊರಗೆ ಬರುವಾಗ ಅವರನ್ನು ಕೈ ಹಿಡಿದು ಅವರಿಗೆ 1 ಲಕ್ಷದಿಂದ ಮೇಲೆ ಸಹಕಾರವನ್ನು ಕೊಟ್ಟು ಮತ್ತು ಎಲ್ಲ ರೀತಿಯಲ್ಲಿ ಪ್ರಚಾರ ಕೊಟ್ಟು ಆ ಮಗುವನ್ನು ಒಂದು ಉಳಿಸುವ ಒಂದು ಕಾರ್ಯಕ್ರಮ ಮಾಡಿದರೆ ನಿಜವಾಗಲೂ ನಮಗೆ ಬಹಳ ನಿಮ್ಮ ಮೇಲೆ ಪ್ರೀತಿ, ನಿಮ್ಮ ಅಭಿಮಾನಿಗಳು ತುಂಬ ಜನ ಇದ್ದಾರೆ. ಹಾಗೆಂತೇಳಿ ಇಂಥ ಒಂದು ಸೇವೆ ಮಾಡಿ, ಯಾಕೆ ನಮ್ಮ ಮುಂದೆ ಸಹ ರವಿ ಕಕ್ಕೆ ಸಮಾಜ ಸೇವಾ ಟ್ರಸ್ಟ್ ಅಂತೇಳಿ ಇಲ್ಲಿ ಇಟ್ಕೊಂಡಿದ್ದಾರೆ. ಇಲ್ಲಿ ಸಹ ನಾವು ಆದಷ್ಟು ನೀವು ಏನು ಪೇಷಂಟ್ ಹೆಸರು ಹೇಳಿದ್ರೆ ಹೌದು, ನಾವು ಸಹ ನೀವು ಹೇಳಿದ್ದಕ್ಕೆ ಒಂದು ಸಹಕಾರ ಕೊಟ್ಟಿದ್ದೇವೆ. ಒಂದು ಒಳ್ಳೆ ಕೆಲಸ ಅಂದರೆ ಎಷ್ಟೋ ಜೀವವನ್ನು ಉಳಿಸುವ ಕೆಲಸವನ್ನು ಮಾಡ್ತಿದ್ದೇವೆ, ನಾವೆಲ್ಲರೂ ಕಾಣ್ತಿದ್ದೇವೆ. ಅದಕ್ಕೋಸ್ಕರ ನಮ್ಮ ಟ್ರಸ್ಟಿಂದ ಸುಬ್ರಹ್ಮಣ್ಯ ದೇವರ ಒಂದು ಪ್ರಸಾದವನ್ನು ಕೊಟ್ಟು ಅವರಿಗೆ ಗೌರವಿಸ್ತೇವೆ ಅಂತ ಹೇಳಲಿಕ್ಕೆ ನೀವು ಬರಬೇಕು.
ಇವತ್ತು ನಾನು ಸುಬ್ರಹ್ಮಣ್ಯಕ್ಕೆ ಕುಕ್ಕೆ ಸುಬ್ಬಪ್ಪನ ಒಂದು ಸನ್ನಿಧಾನಕ್ಕೆ ಬರೋದಕ್ಕೆ ಕಾರಣ ಇವತ್ತು ಅಕ್ಷಯ ಮೊಬೈಲ್ಸ್ ಅಂತ. ಸೊ ರಮಿತ್ ಅವರು ಇವತ್ತು ನನ್ನನ್ನು ಅಲ್ಲಿ ಹೋಸ್ಟ್ ಆಗಿ ಕರೆದಿದ್ರು ಸುಮಾರು ದಿನ. ನಾನು ನಿನ್ನೆ ಕೂಡ ಮಂಗಳೂರಲ್ಲೇ ಇದ್ದೆ ಪ್ರೋಗ್ರಾಮ್ ಅಲ್ಲಿ. ಸೊ ಇವತ್ತು ಬೆಳಿಗ್ಗೆ ಅದರ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬಂದೆ. ಅಲ್ಲಿಗೆ ನಮ್ಮ ರವಿ ಅಣ್ಣ ಕೂಡ ಒಬ್ರು ಉದ್ಘಾಟಕರಾಗಿ ಮತ್ತೆ ಒಂದು ಅತಿಥಿಯಾಗಿ ಅಲ್ಲಿಗೆ ಬಂದಿದ್ರು. ಮತ್ತೆ ಇದೆಲ್ಲ ನಮ್ಮ ಹಿರಿಯರೆಲ್ಲರೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಸಪೋರ್ಟ್ ಹಾಗೇನೆ ಸಾಮಾಜಿಕವಾಗಿ ತೊಡಗಿಸಿಕೊಳ್ತಕ್ಕಂತಹ ಎಲ್ಲರೂ ಇದ್ದಾರೆ. ಸೊ ಅವರೆಲ್ಲರೂ ಅಲ್ಲಿ ಇದ್ರು. ಆದ ಕೂಡಲೇ ರವಿಣ್ಣ ಅಲ್ಲಿ ಬಂದಿದ್ರು. ಒಮ್ಮೆ ಆಫೀಸ್ಗೆ ಬನ್ನಿ, ನಮ್ಮ ಒಂದು ಕಬಡ್ಡಿ ಪಂದ್ಯಾಟ ಇದೆ, ಆ ಕಬಡ್ಡಿ ಪಂದ್ಯಾಟ ನಡೀತಕ್ಕಂತಹ ಕಾರಣವೇ ಇಷ್ಟು. ಸಮಾಜದಲ್ಲಿರ್ತಕ್ಕಂಥ ಶೋಷಿತರಿಗೆ, ಅಶಕ್ತರಿಗೆ ಒಂದಷ್ಟು ಹೆಲ್ಪ್ ಅನ್ನ ಮಾಡಬೇಕು. ಇಷ್ಟರವರೆಗೆ ನೂರಾರು ಜನರ ಕಣ್ಣೀರನ್ನ ಒರೆಸಿರ್ತಕ್ಕಂತಹ ರವಿಯಣ್ಣ ಹಾಗೂ ಅವರ ತಂಡ ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಏನಾದ್ರೂ ಒಂದು ನಮ್ಮ ಸುಬ್ರಹ್ಮಣ್ಯದಲ್ಲೇ ಮಾಡಬೇಕು. ಈ ಕಬಡ್ಡಿ ಮೂಲಕ ಬಂದಿರುವಂತಹ ಲಾಭಾಂಶದಲ್ಲಿ ಈ ಜನರಿಗೆ ಹೆಲ್ಪ್ ಅನ್ನ ಮಾಡಬೇಕು. ಅದಕ್ಕೆ ಬೇಕಾಗಿ ಕಬಡ್ಡಿ ಪಂದ್ಯಾಟವನ್ನ ಅದ್ದೂರಿಯಾಗಿ ಮಾಡ್ತೇವೆ. ಸೊ ಅದರ ಒಂದು ಪ್ಲಾನಿಂಗ್ ಮಾತಾಡ್ಲಿಕ್ಕೆ ಬನ್ನಿ ಅಂತ ಹೇಳಿದ್ರು. ಆದ್ರೆ ಇಷ್ಟು ದೊಡ್ಡ ಗೌರವವನ್ನ ಇವತ್ತು ರವಿಯಣ್ಣ ಕೊಡ್ತಾರೆ ಅಂತ ಹೇಳಿ ಗೊತ್ತಿಲ್ಲ. ಆದ್ರೆ ಅವರಾಗಿರ್ಬೋದು, ಇಲ್ಲಿರ್ತಕ್ಕಂಥ ಹಿರಿಯರು, ಅವರು ಮಾಡಿರುವಂತಹ ಸಾಮಾಜಿಕ ಕಾರ್ಯಗಳ ಮುಂದೆ ನಮ್ಮದೆಲ್ಲ ಏನೂ ಇಲ್ಲ. ಅವ್ರು ಮಾಡಿರುವಂತಹ ಸೇವೆಗಳ ಹಿಂದೆ ಇದೆಯಲ್ಲ, ಸೇವೆಗಳು ಮಾಡಿರುವಂತಹ ವರ್ಷಗಳಷ್ಟು ಏಜ್ ಕೂಡ ನನಗೆ ಆಗ್ಲಿಲ್ಲ. ಆದ್ರೆ ಅಂತ ಒಂದು ದೊಡ್ಡ ವ್ಯಕ್ತಿಗಳಿಂದ ಇಂಥ ಒಂದು ಗೌರವವನ್ನ ಪಡ್ಕೊಳ್ಳಿಕ್ಕೆ ನಾನು ತುಂಬಾ ಪುಣ್ಯ ಮಾಡಿದ್ದೇನೆ. ಹಾಗೆಯೇ ಸುಬ್ರಹ್ಮಣ್ಯ ದೇವರ ಪ್ರಸಾದವನ್ನ ಕೂಡ ಕೊಟ್ಟಿದ್ದಾರೆ. ನಾವು ಎಷ್ಟೋ ದಿನ ಅಲ್ಲಿ ನಿಂತುಕೊಂಡು ಅಥವಾ ಎಷ್ಟೋ ಒಂದು ಲೈನ್ ಅನ್ನು ನಿಂತ್ಕೊಂಡು ಪಡಿಬೇಕು, ಅದು ನಮ್ಮ ಒಂದು ಕೈಗೆ ಇಲ್ಲಿ ತಂದು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇದರಷ್ಟು ದೊಡ್ಡ ಪುಣ್ಯದ ಕಾರ್ಯ ಬೇರೆ ಇಲ್ಲ. ನಾನು ಇಷ್ಟೇ ಹೇಳುದು, ರವಿಯಣ್ಣ ಹಾಗೂ ಅವರ ತಂಡ ಅವರಿಗೆ ದೇವರು ಆಯುಷ್ಯ, ಆರೋಗ್ಯ, ಭಾಗ್ಯವನ್ನು ಸದಾಕಾಲ ಕೊಡಬೇಕು. ಯಾಕಂದ್ರೆ ಇಷ್ಟು ಒಂದು ಸಮಾಜದಲ್ಲಿರುವಂತಹ ಶೋಷಿತರು, ಕಷ್ಟದಲ್ಲಿರತಕ್ಕಂಥ ವ್ಯಕ್ತಿಗಳಿಗೆ ಒಂದಷ್ಟು ಹೆಲ್ಪ್ ಅನ್ನ ಮಾಡ್ತಕ್ಕಂಥ ಮನಸ್ಸು ಎಲ್ಲರಿಗೆ ಬರೋದಿಲ್ಲ. ಅಂದ್ರೆ ಅವರು ಈ ಕೈಯಲ್ಲಿ ಕೊಟ್ಟದನ್ನು ಈ ಕೈಯಲ್ಲಿ ತೋರಿಸತಕ್ಕಂತ ವ್ಯಕ್ತಿ, ತೋರಿಸದಿರುವಂತಹ ವ್ಯಕ್ತಿ. ಹಾಗಿರುವಾಗ ಅವರ ಮುಂದಿನ ಜೀವನಕ್ಕೆ ಸುಬ್ರಹ್ಮಣ್ಯ ದೇವರು, ನಾವು ನಂಬತಕ್ಕಂಥ ದೇವರುಗಳು ಸದಾಕಾಲ ಆಯುಷ್, ಆರೋಗ್ಯ, ಭಾಗ್ಯವನ್ನ ಕೊಟ್ರೆ ಒಬ್ಬ ವ್ಯಕ್ತಿಗೆ ಆರೋಗ್ಯ ಇದ್ರೆ ಅವ್ನು ಏನು ಮಾಡ್ಲಿಕ್ಕೂ ಸಾಧ್ಯ. ಹಾಗೆ ರವಿಯಣ್ಣ ಎಷ್ಟೋ ಲಕ್ಷಗಳನ್ನ ಕೊಟ್ಟಿದ್ದೀರಿ. ಸೊ ತಾವೆಲ್ಲ ಕೂಡ ಕೊಟ್ಟಿದ್ದೀರಿ ಸಮಾಜಕ್ಕೆ. ಇನ್ನು ಕೂಡ ಶಕ್ತಿ ನಿಮಗೆ ಸಿಗ್ಲಿ. ಇವತ್ತು ನಮ್ಮ ಒಂದು ಚಾನೆಲ್ ಅಂದ್ರೆ ನಮ್ಮ ಡಿಜಿಟಲ್ ಮೀಡಿಯಾ ಸುಮಾರು 1 ಲಕ್ಷಕ್ಕಿಂತಲೂ ಅಧಿಕ ಮಂದಿ ನಮ್ಮ ಫಾಲೋವರ್ಸ್ ಜಸ್ಟ್ 1.5 ವರ್ಷದಲ್ಲಿ ಆಗಿರುವಂತದ್ದು. ನಾವು ಕೂಡ ಇರುವವರ ಕೈಯಿಂದ ಇಲ್ಲದವರಿಗೆ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ. ಸುಮಾರು ಒಂದು 27 ಲಕ್ಷವನ್ನ ಇಷ್ಟರವರೆಗೆ ನಾವು ಕೊಟ್ಟಿದ್ದೇವೆ. ಅಂದ್ರೆ ಯಾರಿಗೆ ಅವಶ್ಯಕತೆಗಳಿದೆ ಹಾಗೆ 2 ಮನೆಗಳನ್ನ ಕಟ್ಟಿಸಿಕೊಟ್ಟಿದ್ದೇವೆ ನಮ್ಮದೊಂದು ತಂಡದ ಮೂಲಕವಾಗಿ. ಇದಕ್ಕೆಲ್ಲ ಕಾರಣ ನಮ್ಮ ಒಂದು ಚಾನೆಲ್ ಅಂತ ಹೇಳಿ ನಾನು ಇಷ್ಟಪಡ್ತೇನೆ. ಅದನ್ನ ಗುರುತಿಸಿ ಇವತ್ತು ರವಿಯಣ್ಣ ಹಾಗೂ ನಮ್ಮ ಸಮಾಜ ಅಂದ್ರೆ ರವಿ ಕಕ್ಕೆಪದ ಸಮಾಜ ಸೇವಾ ಟ್ರಸ್ಟ್ ಎಲ್ಲರೂ ಹೆಸರಿಡ್ತಾರೆ. ಆದ್ರೆ ಇವರು ಆ ರೀತಿ ಹೆಸರು ಮಾತ್ರ ಅಲ್ಲ, ಅದರ ಹಿಂದೆ ಹಲವಾರು ಮಂದಿಯ ಉಸಿರನ್ನ ಕೂಡ ಕೊಟ್ಟಿರುವಂತಹ ವ್ಯಕ್ತಿ ರವಿಯಣ್ಣ. ಅವರಿಗೆ ದೇವರ ಆಶೀರ್ವಾದ ಇರಲಿ. ಹಾಗೆ ಇಷ್ಟು ದೊಡ್ಡ ಗೌರವವನ್ನು ಕೊಟ್ಟಿರೋದಕ್ಕೆ ನಿಮಗೆ ನನ್ನ ಕಡೆಯಿಂದ ಧನ್ಯವಾದ ಸಲ್ಲಿಸಿದ್ದಾರೆ ರವಿಯಣ್ಣ. ಥ್ಯಾಂಕ್ ಯು ಸೋ ಮಚ್. ನಮಗೆ ವ್ಯಕ್ತಿಯಾಗಿ ನನ್ನ ಜೊತೆ ಮುಂದೆ ಇಲ್ಲ, ಶಕ್ತಿಯಾಗಿದ್ದೀರಾ, ಅದೇ ಟ್ರಸ್ಟ್ ನ ಕಾರ್ಯದರ್ಶಿ ಆಗಿದ್ದೀರಾ. ಸೊ ಇದರ ಹಿಂದಿನ ಕಷ್ಟ ನಷ್ಟಗಳು ಎಲ್ಲ ಕೂಡ ನಿಮಗೆ ಗೊತ್ತು. ದೇವರ ಆಶೀರ್ವಾದ ಸದಾಕಾಲ ತಮಗಿರ್ಲಿ. ನಿಮ್ಮನ್ನು ದೊಡ್ಡ ಒಂದು ವೇದಿಕೆಯ ಮೂಲಕ ದೇವರ ಸನ್ನಿಧಾನದಲ್ಲಿ ಹೇಳ್ತಿರುವಂತಹ ಮಾತು ಗೌರವಿಸುವಂತಾಗಲಿ ಅಂತ ಕೇಳಿಕೊಳ್ತೇನೆ. ಥ್ಯಾಂಕ್ ಯು. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇದೇ ವೇಳೆಯಲ್ಲಿ ವಿಜಯ್ ವಿಖ್ಯಾತವರು ಮಾತನಾಡಿ, ನಾನು ಮಾಡುತ್ತಿರುವುದು ಅಳಿಲು ಸೇವೆ. ನಿಮ್ಮ ರವಿ ಕಕ್ಕೆಪದವು ಸಮಾಜ ಸೇವಾ ಟ್ರಸ್ಟ್ ಅತಿ ಹೆಚ್ಚು ಕೆಲಸ ಮಾಡುತ್ತಿದೆ. ಅದರ ಜೊತೆ ನಮ್ಮ ತರಹ ಯುವಕರನ್ನ ಗುರುತಿಸಿ ಸನ್ಮಾನಿಸಿ ಗೌರವ ನೀಡುತ್ತಿರುವುದು ತುಂಬಾ ಸಂತೋಷ ಎಂದು ತಿಳಿಸಿದರು. ಹಾಗೆ ನೀವು ಹಾಕಿಕೊಂಡಂತ ಅನಾಥ ರಕ್ಷಣೆ ಸೇವಾ ಆಶ್ರಮಕ್ಕೆ ನಮ್ಮ ಬೆಂಬಲ ಇದೆ. ನೀವು ಅರ್ಜುನ್ ಟ್ರೋಫಿ ಕಬಡ್ಡಿ ಪಂದ್ಯ ಆಡಿಸುವ ಮೂಲಕ ಅದರಲ್ಲಿ ಬರುವಂತ ಸಣ್ಣ ಉಳಿತಾಯ ಈ ಅನಾಥ ಆಶ್ರಮಕ್ಕೆ ನೆರವಾಗಲೆಂದು ಹಾರೈಸಿದರು. ಎಲ್ರಿಗೂ ನಮಸ್ಕಾರ. ನಾನು ವಿಜಯ್ ವಿಖ್ಯಾತ್. ಇವತ್ತು ನಿಮ್ಮ ಮುಂದೆ ಮಾತಾಡ್ತಿರ್ತಕ್ಕಂಥ ಬಹಳ ಮುಖ್ಯವಾದ ಉದ್ದೇಶ, ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಬ್ಬ ಶೋಷಿತರ ಜೊತೆಗೆ ನಿಂತಿರ್ತಕ್ಕಂತಹ ವ್ಯಕ್ತಿಯ ಬಗ್ಗೆ ನಾವೆಲ್ಲರೂ ಕೂಡ ತಿಳ್ಕೊಂಡಿದ್ದೇವೆ. ಕೇವಲ ಒಂದು ವೇ ಅಲ್ಲ, ಅವರು ಯಾವ ಕ್ಷೇತ್ರದಲ್ಲಿ ಬೆಳೀತಾ ಇದ್ದಾರೆ ಅಂತ ಹೇಳುವಂತಹ ವ್ಯಕ್ತಿಗಳ ಜೊತೆಗೆ ಅವರು ಇಲ್ಲ ಅಂತ ಹೇಳುವಂತದ್ದಿಲ್ಲ. ತಾನು ಬಹಳ ಕಷ್ಟದಿಂದ ಬಂದು ಕಷ್ಟದಲ್ಲಿರುವಂತಹ ವ್ಯಕ್ತಿಗಳಿಗೆ ನಿರಂತರವಾಗಿ ತನ್ನ ದುಡಿಮೆಯ ಒಂದು ಅಂಶವನ್ನ ನೀಡ್ತಕ್ಕಂತಹ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಶ್ರೀಯುತ ರವಿ ಕಕ್ಕೆಪದರವರು. ದಕ್ಷಿಣ ಭಾರತದಲ್ಲೇ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ದೇವಸ್ಥಾನ, ಅತ್ಯಂತ ಹೆಚ್ಚು ಭಕ್ತರನ್ನ ತನ್ನ ಒಂದು ಸನ್ನಿಧಾನಕ್ಕೆ ಕರೆಸಿಕೊಂಡು ತನ್ನೆಲ್ಲ ಜೀವನದ ಕಷ್ಟಗಳನ್ನ ನಿವಾರಣೆ ಮಾಡ್ತಿರ್ತಕ್ಕಂಥ ಕ್ಷೇತ್ರ ಸುಬ್ರಹ್ಮಣ್ಯದ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯನ ಸನ್ನಿಧಾನ. ಅಂತ ಒಂದು ಸನ್ನಿಧಾನದಲ್ಲಿ ಉದ್ಯಮ ಕ್ಷೇತ್ರದಲ್ಲಿ, ಸಾಮಾಜಿಕ ಕ್ಷೇತ್ರದಲ್ಲಿ, ಧಾರ್ಮಿಕ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ವ್ಯಕ್ತಿಯಾಗಿರುವ ರವಿ ಕಕ್ಕೆಪದರವರ ರವಿ ಕಕ್ಕೆಪದವು ಸಮಾಜ ಸೇವಾ ಟ್ರಸ್ಟ್ ಅನ್ನುವಂತಹ ಒಂದು ಸಂಸ್ಥೆಯನ್ನ ಎದುರಿಟ್ಟುಕೊಂಡು ಹಾಗೇನೆ ಎಲ್ಲ ವಿಭಾಗದಲ್ಲಿ ಇವರು ಮಾಡಿರುವಂತಹ ಸೇವೆಗಳು ಹಾಗೆ ಅವರ ತಂಡ ಜೊತೆಯಾಗಿ ನಿಂತು ಮಾಡಿರ್ತಕ್ಕಂಥ ಸೇವೆಗಳು ಎಂತಹದ್ದು ಅನ್ನುವಂಥದ್ದು ನಾವು ಎಲ್ಲ ವಿಚಾರಗಳಲ್ಲಿ ತಿಳ್ಕೊಂಡು ಬಂದಿದ್ದೇವೆ. ಇವತ್ತು ನಿಮ್ಮ ಮುಂದೆ ನಾನು ಹೇಳಲಿಕ್ಕೆ ಬಂದಿರುವಂತಹ ಬಹಳ ಮುಖ್ಯವಾದ ವಿಚಾರ ಏನಂದ್ರೆ, ಸುಬ್ರಹ್ಮಣ್ಯದಲ್ಲಿ ಒಂದು ಅನಾಥಾಶ್ರಮ ಆಗಬೇಕು ಅನ್ನುವಂತಹ ಹಲವಾರು ದಿನಗಳ ಬಯಕೆ. ಅಂದ್ರೆ ಸಮಾಜದಲ್ಲಿ ಯಾರು ಕೂಡ ಅನಾಥರಲ್ಲ,
ನಾವೆಲ್ಲ ಕೂಡ ಅವರ ಜೊತೆಯಾಗಿದ್ದೇವೆ. ತಂದೆ ತಾಯಿ ಇಲ್ಲದೆ, ಊಟಕ್ಕಿಲ್ಲದೆ ಅಥವಾ ಕಷ್ಟಪಡ್ತಿರ್ತಕ್ಕಂಥ ವ್ಯಕ್ತಿಗಳ ಹಿಂದೆ ರವಿ ಕಕ್ಕೆಪದವು ಸಮಾಜ ಸೇವಾ ಟ್ರಸ್ಟ್ ಇದೆ ಅನ್ನುವಂಥದ್ದನ್ನು ಯಾವತ್ತೂ ಕೂಡ ನೆನಪಿಟ್ಟುಕೊಳ್ಬೇಕು. ಸುಬ್ರಹ್ಮಣ್ಯಕ್ಕೆ ಅತ್ಯಂತ ಅವಶ್ಯಕವಾಗಿ ಬೇಕಾಗಿರುವಂತಹ ಈ ಒಂದು ಅನಾಥಾಶ್ರಮಕ್ಕೆ ಬೇಕಾಗಿ ಇವತ್ತು ಸುಬ್ರಹ್ಮಣ್ಯದ ಈ ಒಂದು ಸುಬ್ಬಪ್ಪನ ಸನ್ನಿಧಾನದಲ್ಲಿ ಅತ್ಯಂತ ದೊಡ್ಡ ಮಟ್ಟದ ಕಬಡ್ಡಿಯ ಪಂದ್ಯಾಕೂಟ, ಅಂದ್ರೆ ಅದು ನಮ್ಮ ದೇಶೀಯ ಕ್ರೀಡೆ. ಕಬಡ್ಡಿಗೆ ಆಕರ್ಷಣೆ ಆಗದಂತಹ ವ್ಯಕ್ತಿಗಳು ತೀರಾ ಕಡಿಮೆ. ಹಾಗಿರುವಾಗ ಕಬಡ್ಡಿ ಪಂದ್ಯಾಟವನ್ನ ಮಾಡಿ ಅದರಲ್ಲಿ ಬಂದಿರುವಂತಹ ಲಾಭವನ್ನ ಯಾವುದೇ ಮೋಜು ಮಸ್ತಿಯನ್ನ ಮಾಡದೆ ಆ ಒಂದು ಲಾಭವನ್ನ ಅಥವಾ ಸಮಾಜದಿಂದ ದಾನಿಗಳು ಕೊಡ್ತಕ್ಕಂತಹ ಮೊತ್ತವನ್ನ ಅನಾಥಾಶ್ರಮವನ್ನ ಕಟ್ಟಿ ಅನಾಥರಿಗೆ ಅವರು ಅನಾಥರಲ್ಲ, ನಾವು ನಿಮ್ಮೊಂದಿಗೆ ಇದ್ದೇವೆ ಅನ್ನುವಂತಹ ಬಹುದೊಡ್ಡ ಕಾನ್ಸೆಪ್ಟ್ ಅನ್ನ ಇವತ್ತು ಸಮಾಜಕ್ಕೆ ಪರಿಚಯ ಮಾಡೋದಕ್ಕೆ ಹೊರಟಿದ್ದಾರೆ. ಬಂಧುಗಳೇ, ನಾವು ಮಾಡಬೇಕಾಗಿರೋದು ಇಷ್ಟೇ. ಈ ರೀತಿಯ ಅನಾಥ ರಕ್ಷಕನಾಗಿ ಅಥವಾ ಅನಾಥರಿಗೆ ತಂದೆ ತಾಯಂದಿರ ರೂಪದಲ್ಲಿ ನಿಂತಿರುವಂತಹ ರವಿ ಕಕ್ಕೆಪದವು ಸಮಾಜ ಸೇವಾ ಟ್ರಸ್ಟ್ ನ ಜೊತೆಗೆ ನಾವು ನಿಲ್ಲೋಣ. ಮುಂದೆ ನಡೆಯುವಂತಹ ಕಬಡ್ಡಿ ಅಲ್ಲದೆ ಈ ರೀತಿಯ ಎಲ್ಲ ರೀತಿಯ ಸಮಾಜ ಸೇವೆಯ ವಿಚಾರವಾಗಿ ಅವರ ಟ್ರಸ್ಟ್ ಇದೆ. ಅದಕ್ಕೆ ನಾವು ಮಾಡ್ತಕ್ಕಂಥ ದುಂದು ವೆಚ್ಚಗಳಲ್ಲಿ ಅಥವಾ ನಮಗೆ ಕೊಡ್ತಕ್ಕಂಥ ದೊಡ್ಡ ಮನಸ್ಸಿನಲ್ಲಿ ಅವರಿಗೆ ಸಹಾಯವನ್ನ ಮಾಡಿ ಈ ಒಂದು ಅನಾಥಾಶ್ರಮ ಅತ್ಯಂತ ವೇಗವಾಗಿ ಈ ಸುಬ್ರಹ್ಮಣ್ಯದಲ್ಲಿ ನೆಲೆಯೂರಲಿ, ಸುಬ್ರಹ್ಮಣ್ಯ ದೇವರ ಆಶೀರ್ವಾದ ಇರಲಿ, ಎಲ್ಲ ವೀಕ್ಷಕರ ಆಶೀರ್ವಾದವಿರಲಿ. ಹಾಗೆಯೇ ರವಿ ಕಕ್ಕೆಪದವು ಸಮಾಜ ಸೇವಾ ಟ್ರಸ್ಟ್ ಮಾಡ್ತಕ್ಕಂಥ ಕೆಲಸಕ್ಕೆ ದೊಡ್ಡ ದೊಡ್ಡ ಪ್ರಶಸ್ತಿಗಳು ಅರಸಿ ಬರಲಿ ಅಂತ ಹೇಳ್ತಕ್ಕಂಥದ್ದು ನನ್ನ ಆಶಯ. ಇದು ನಾನು ಒಂದು ವಿಚಾರದ ಬಗ್ಗೆ ಮಾತಾಡ್ಲಿಕ್ಕೆ ಬಂದ್ರೆ ಅಲ್ಲಿ ಸ್ಪಷ್ಟತೆ ಹಾಗೂ ಒಂದು ಕ್ಲಾರಿಟಿ ಮಾತ್ರ ಮಾತಾಡೋದು. ಅದಕ್ಕೆ ಬೇಕಾಗಿ ಇವತ್ತು ನಿಮ್ ಜೊತೆ ನಾನು ಕೈ ಮುಗಿದು ಬೇಡಿಕೊಳ್ಳೋದಿಷ್ಟೇ, ಸಮಾಜದಲ್ಲಿ ಶೋಷಿತರ ಜೊತೆಗೆ ನಿಲ್ಲುವಂತಹ ಕೆಲಸಕ್ಕೆ ಹೊರಟಿದ್ದಾರೆ. ನಾವೆಲ್ಲರೂ ಕೂಡ ಅವರ ಹಿಂದೆ ನಿಂತು ಅವರ ಗಟ್ಟಿಯಾಗಿರುವಂತಹ ಶಕ್ತಿಗೆ ನಾವು ಇನ್ನಷ್ಟು ಉತ್ತೇಜನವನ್ನ ಕೊಡುವಂತ ಹೇಳ್ತಾ ಈ ವಿಡಿಯೋದ ಉದ್ದೇಶ. ಥ್ಯಾಂಕ್ ಯು. ಇದರ ಅಪ್ಡೇಟ್ಸ್ ಗಳು ಇನ್ನೂ ಕೂಡ ಹಾಕ್ಲಿಕ್ಕಿದ್ದಾವೆ. ಇದು ಮೊದಲ ಬಾರಿಗೆ ನಿಮಗೆ ಕೊಟ್ಟಿರುವಂತಹ ಅಪ್ಡೇಟ್. ಅತಿ ಶೀಘ್ರವಾಗಿ ಈ ಕೆಲಸ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಮೂಡಿ ಬರಲಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದ. ರವಿ ಕಕ್ಕೆಪದವು ಸಮಾಜ ಸೇವಾ ಟ್ರಸ್ಟ್ ಇದೇ ರೀತಿ ತನ್ನ ಸಮಾಜಮುಖಿ ಕೆಲಸಗಳನ್ನು ಮುಂದುವರಿಸಲಿ ಎಂದು ರಾ ನ್ಯೂಸ್ ಕನ್ನಡ ವಾಹಿನಿಯ ಮುಖಾಂತರ ಹಾರೈಕೆ.